ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಸುಪ್ರೀಂ ಕೋರ್ಟ್ನ ಬಗ್ಗೆ ಮತ್ತು ಸುಪ್ರೀಂ ಕೋರ್ಟ್ನ ಪವರ್ಸ್ ಮತ್ತು ಜುರಿಸ್ಡಿಕ್ಷನ್ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಹೈಕೋರ್ಟ್ಸ್ನ ಎಸ್ಟಾಬ್ಲಿಷ್ಮೆಂಟ್ ಕುರಿತು, ಹೈಕೋರ್ಟ್ನ ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ ಕುರಿತು ಮತ್ತು ಹೈಕೋರ್ಟ್ನ ಪವರ್ಸ್ ಮತ್ತು ಜುರಿಸ್ಡಿಕ್ಷನ್ನ ಕುರಿತು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 214 ಪ್ರಕಾರ ಪ್ರತಿಯೊಂದು ರಾಜ್ಯ ಅಂದ್ರೆ ಈಚ್ ಸ್ಟೇಟ್ ಒಂದು ಹೈಕೋರ್ಟ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಆರ್ಟಿಕಲ್ 231 ಪ್ರಕಾರ ಪಾರ್ಲಿಮೆಂಟ್ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳ ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳ ಮತ್ತು ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಮಧ್ಯೆ ಒಂದು ಕಾಮನ್ ಹೈಕೋರ್ಟ್ ಅನ್ನ ನಿರ್ಮಾಣ ಮಾಡುವಂತಹ ಪವರ್ ಅನ್ನ ಹೊಂದಿದೆ. ನೆಕ್ಸ್ಟ್ ಆರ್ಟಿಕಲ್ 215 ಪ್ರಕಾರ ಪ್ರತಿಯೊಂದು ಹೈಕೋರ್ಟ್ ಕೋರ್ಟ್ ಆಫ್ ರೆಕಾರ್ಡ್ಸ್ ಆಗಿದೆ ಮತ್ತು ಕೆಲವೊಂದು ಪವರ್ಸ್ ಗಳನ್ನ ಹೊಂದಿದೆ. ಇದರಲ್ಲಿ ಹೈಕೋರ್ಟ್ ಕೋರ್ಟ್ ಆಫ್ ಕಾಂಟೆಂಪ್ಟ್ ಕೇಸಸ್ ಗಳಲ್ಲಿ ಪನಿಷ್ ಮಾಡುವಂತಹ ಪವರ್ ಅನ್ನು ಕೂಡ ಒಳಗೊಂಡಿದೆ. ನೆಕ್ಸ್ಟ್ ಆರ್ಟಿಕಲ್ 216 ಪ್ರಕಾರ ಪ್ರತಿಯೊಂದು ಹೈಕೋರ್ಟ್ ಒಬ್ಬ ಚೀಫ್ ಜಸ್ಟಿಸ್ ನನ್ನ ಮತ್ತು ಪ್ರೆಸಿಡೆಂಟ್ ಅವರು ಟೈಮ್ ಟು ಟೈಮ್ ಬೇಸಿಸ್ ನ ಮೇಲೆ ಎಷ್ಟು ಸಂಖ್ಯೆಯಲ್ಲಿ ಅದರ್ ಜಡ್ಜಸ್ಗಳು ಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಹೈಕೋರ್ಟ್ ನಲ್ಲಿರುವಂತಹ ಚೀಫ್ ಜಸ್ಟಿಸ್ ಅನ್ನ ಮತ್ತು ಉಳಿದ ಜಡ್ಜಸ್ ಗಳನ್ನ ಆರ್ಟಿಕಲ್ 217 ಕ್ಲಾಸ್ 1 ಪ್ರಕಾರ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅಂದ್ರೆ ನೇಮಕ ಮಾಡ್ತಾರೆ. ಇವರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಮತ್ತು ಆ ಸ್ಟೇಟ್ಗೆ ಸಂಬಂಧಪಟ್ಟಂತಹ ಗವರ್ನರ್ಗಳ ಉಳಿದ ಜಡ್ಜಸ್ ಗಳ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಆ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅನ್ನು ಕೂಡ ಪ್ರೆಸಿಡೆಂಟ್ ಅವರು ಕನ್ಸಲ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಗಳನ್ನ ಮಾಡ್ತಾರೆ. ಆರ್ಟಿಕಲ್ 217 ಕ್ಲಾಸ್ 2 ಪ್ರಕಾರ ಹೈಕೋರ್ಟ್ಗೆ ಜಡ್ಜ್ ಆಗಿ ನೇಮಕಗೊಳ್ಳುವಂತಹ ವ್ಯಕ್ತಿ ಭಾರತದ ಪ್ರಜೆಯಾಗಿರಬೇಕು. ಅಟ್ಲೀಸ್ಟ್ 10 ಇಯರ್ಸ್ ಜುಡಿಷಿಯಲ್ ಆಫೀಸರ್ ಆಗಿ ಭಾರತದ ಒಂದು ಸಬ್ ಆರ್ಡಿನೇಟ್ ಕೋರ್ಟ್ ಗಳಲ್ಲಿ ಅವರು ವರ್ಕ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು. ಇಲ್ಲ ಅಂದ್ರೆ 1 ಅಥವಾ 1ಕ್ಕಿಂತ ಹೆಚ್ಚಿನ ಹೈಕೋರ್ಟ್ ಗಳಲ್ಲಿ ಅವರು ಅಟ್ಲೀಸ್ಟ್ 10 ಇಯರ್ಸ್ ಅಡ್ವೊಕೇಟ್ ಆಗಿ ವರ್ಕ್ ಮಾಡಿರಬೇಕು. ಇಂತಹ ವ್ಯಕ್ತಿಗಳನ್ನ ಹೈಕೋರ್ಟ್ ನ ಜಡ್ಜಸ್ ಗಳಾಗಿ ನೇಮಕ ಮಾಡಲಾಗುತ್ತೆ. ಆರ್ಟಿಕಲ್ 219 ಪ್ರಕಾರ ಹೈಕೋರ್ಟ್ಗೆ ನೇಮಕಗೊಂಡಂತಹ ಜಡ್ಜಸ್ಗಳು ಆಫೀಸ್ ಅನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಸರ್ಕಾರದ ಎದುರುಗಡೆ ಓತ್ ಮತ್ತು ಅಫರ್ಮೇಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ನಂತರ ಅವರು ಆಫೀಸ್ ಅನ್ನ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಆರ್ಟಿಕಲ್ 223, 224, 224 ಕ್ಲಾಸ್ ಎ ನ ಪ್ರಕಾರ ಪ್ರೆಸಿಡೆಂಟ್ ಅವರು ಟೈಮ್ ಟು ಟೈಮ್ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಅನ್ನ, ಅಡಿಷನಲ್ ಅಥವಾ ಆಕ್ಟಿಂಗ್ ಜಡ್ಜಸ್ ಗಳನ್ನ ಅಥವಾ ರಿಟೈರ್ಡ್ ಜಡ್ಜಸ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು, ಇವೆಲ್ಲವನ್ನ ಪ್ರೆಸಿಡೆಂಟ್ ಅವರು ಮಾಡ್ತಾರೆ. ಆರ್ಟಿಕಲ್ 220 ಪ್ರಕಾರ ಒಂದು ಸಲ ಹೈಕೋರ್ಟ್ಗೆ ಪರ್ಮನೆಂಟ್ ಜಡ್ಜ್ ಆಗಿ ಅಪಾಯಿಂಟ್ಮೆಂಟ್ ಆದ್ಮೇಲೆ, ರಿಟೈರ್ಡ್ ಆದ ಮೇಲೆ, ರೆಸಿಗ್ನೇಷನ್ ಅನ್ನ ಕೊಟ್ಟ ಮೇಲೆ ಇನ್ಯಾವುದೇ ಸಿಚುವೇಶನ್ ನಲ್ಲಿ ಆ ಹೈಕೋರ್ಟ್ ನಲ್ಲಿ ಆ ಹೈಕೋರ್ಟ್ ನ ಅಂಡರ್ ನಲ್ಲಿ ಬರುವಂತಹ ಕೋರ್ಟ್ಗಳು ಅಥವಾ ಇನ್ಯಾವುದೇ ಹೈಕೋರ್ಟ್ ನ ಜುರಿಸ್ಡಿಕ್ಷನ್ ಕಡಿಮೆ ಒಂದು ಜುರಿಸ್ಡಿಕ್ಷನ್ ಹೊಂದಿರುವಂತಹ ಕೋರ್ಟ್ಗಳಲ್ಲಿ ಅವರು ಪ್ಲೀಡಿಂಗ್ ಅನ್ನ ಮಾಡೋ ಹಾಗಿಲ್ಲ. ಅವರು ಕೇವಲ ಸುಪ್ರೀಂ ಕೋರ್ಟ್ ನಲ್ಲಿ ಅಥವಾ ಬೇರೆ ಅದರ್ ಹೈಕೋರ್ಟ್ಸ್ ಗಳಲ್ಲಿ ಅವರು ಪ್ಲೀಡಿಂಗ್ ಅನ್ನ ಮಾಡಬಹುದು. ನೆಕ್ಸ್ಟ್ ಆರ್ಟಿಕಲ್ 221 ಪ್ರಕಾರ ಈ ಹೈಕೋರ್ಟ್ ಗೆ ನೇಮಕಗೊಂಡಂತಹ ಜಡ್ಜಸ್ ಗಳ ಸ್ಯಾಲರಿಯನ್ನ, ಪೆನ್ಷನ್ ಅನ್ನ, ಅಲೋವೆನ್ಸ್ ಅನ್ನ ಪಾರ್ಲಿಮೆಂಟ್ ಟೈಮ್ ಟು ಟೈಮ್ ಲಾ ಅನ್ನ ತರೋ ಮುಖಾಂತರ ಅವರ ಸ್ಯಾಲರಿಯನ್ನ ನಿರ್ಧಾರ ಮಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್ 217 ಪ್ರಕಾರ ಹೈಕೋರ್ಟ್ಗೆ ನೇಮಕಗೊಂಡಂತಹ ಜಡ್ಜಸ್ಗಳು ಸೆಕ್ಯೂರಿಟಿ ಆಫ್ ಟೆನೂರ್ ಅನ್ನು ಹೊಂದಿದ್ದಾರೆ. ಈ ಹೈಕೋರ್ಟ್ಗೆ ನೇಮಕಗೊಂಡಂತಹ ಜಡ್ಜಸ್ಗಳು ಅಪ್ ಟು 62 ಇಯರ್ಸ್ ನವರೆಗೆ ಅವರು ತಮ್ಮ ಸೇವೆಯನ್ನ ಸಲ್ಲಿಸಬಹುದು. ಅದಕ್ಕಿಂತ ಮುಂಚೆ ರಿಸೈನ್ ಮಾಡಬೇಕು ಅಂದಾಗ ರೆಸಿಗ್ನೇಷನ್ ಲೆಟರ್ ಅನ್ನ ಪ್ರೆಸಿಡೆಂಟ್ ಅವರಿಗೆ ಕೊಡಬೇಕು. ಈ ಹೈಕೋರ್ಟ್ ನ ಜಡ್ಜಸ್ ಗಳನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ರಿಮೂವ್ ಮಾಡಿದ ರೀತಿಯಲ್ಲಿ ಆ ಮ್ಯಾನರ್ ನಲ್ಲಿ ಇವರನ್ನು ಕೂಡ ರಿಮೂವ್ ಮಾಡಬಹುದು. ನೆಕ್ಸ್ಟ್ ಆರ್ಟಿಕಲ್ 222 ಪ್ರಕಾರ ಪ್ರೆಸಿಡೆಂಟ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಕನ್ಸಲ್ಟೇಷನ್ ಅನ್ನ ತೆಗೆದುಕೊಂಡು ಒಂದು ಹೈಕೋರ್ಟ್ ನ ಜಡ್ಜಸ್ ಅನ್ನು ಇನ್ನೊಂದು ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪವರ್ ಅನ್ನು ಅವರು ಹೊಂದಿದ್ದಾರೆ. ನೆಕ್ಸ್ಟ್ ಸ್ನೇಹಿತರೆ, ಈಗ ಹೈಕೋರ್ಟ್ ಯಾವ ಒಂದು ಪವರ್ಸ್ ಗಳನ್ನ ಹೊಂದಿದೆ, ಯಾವ ಒಂದು ಜುರಿಸ್ಡಿಕ್ಷನ್ ಗಳನ್ನ ಹೊಂದಿದೆ ಅನ್ನೋದನ್ನ ನೋಡೋಣ. ಪ್ರತಿಯೊಂದು ಹೈಕೋರ್ಟ್ ಕೂಡ ಕೋರ್ಟ್ ಆಫ್ ರೆಕಾರ್ಡ್ ಆಗಿದೆ ಮತ್ತು ಈ ಹೈಕೋರ್ಟ್ಗಳು ಒರಿಜಿನಲ್, ಅಪಿಲೇಟ್ ಮತ್ತು ಸೂಪರ್ವೈಸರಿ ಜುರಿಸ್ಡಿಕ್ಷನ್ಗಳನ್ನು ಹೊಂದಿದ್ದಾರೆ.
ನೆಕ್ಸ್ಟ್ ಆರ್ಟಿಕಲ್ 225ನ ಪ್ರಕಾರ ಹೈಕೋರ್ಟ್ ಕೆಲವು ಒರಿಜಿನಲ್ ಜುರಿಜಿಕ್ಷನ್ ಅನ್ನು ಹೊಂದಿದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ಟೇಟ್ ಲಿಸ್ಟ್ಗಳಲ್ಲಿ ಅಥವಾ ಇನ್ನೂ ಕೆಲವು ಮ್ಯಾಟರ್ಸ್ಗಳಲ್ಲಿ ಹೈಕೋರ್ಟ್ ಒರಿಜಿನಲ್ ಜುರಿಜಿಕ್ಷನ್ ಅನ್ನು ಹೊಂದಿದೆ. ಅಂದರೆ ಆ ಮ್ಯಾಟರ್ಸ್ಗಳಲ್ಲಿ ಹೈಕೋರ್ಟ್ನ ಬಿಟ್ಟು ಉಳಿದ ಯಾವುದೇ ಲೋವರ್ ಕೋರ್ಟ್ಸ್ಗಳಾಗಲಿ ಅಥವಾ ಸುಪ್ರೀಂ ಕೋರ್ಟ್ ಆಗಲಿ ಡೈರೆಕ್ಟ್ ಆಗಿ ಅವುಗಳನ್ನು ಹಿಯರಿಂಗ್ ಅಥವಾ ಟ್ರಯಲ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬರುವಂಥದ್ದು ರಿಟ್ ಜುರಿಜಿಕ್ಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 226ನ ಪ್ರಕಾರ ಸುಪ್ರೀಂ ಕೋರ್ಟ್ನ ತರಹವೇ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋವಾರಂಟು ಅಂಡ್ ಸರ್ಶ್ಯೂರರಿ ಈ ಥರದ ಒಂದು ರಿಟ್ಸ್ಗಳಲ್ಲಿ ಡೈರೆಕ್ಷನ್ಸ್ಗಳನ್ನು, ಆರ್ಡರ್ಸ್ಗಳನ್ನು, ರಿಟ್ಸ್ಗಳನ್ನು ಕೊಡುವಂತಹ ಪವರನ್ನು ಹೈಕೋರ್ಟ್ಗಳು ಹೊಂದಿವೆ. ತಮ್ಮ ಜುರಿಜಿಕ್ಷನ್ನಲ್ಲಿ ಈ ಎಲ್ಲ ಡೈರೆಕ್ಷನ್ಸ್ಗಳನ್ನು ಕೊಡಬಹುದು. ಪ್ರತಿಯೊಂದು ಹೈಕೋರ್ಟ್ ಕೂಡ ಅಪಿಲೇಟ್ ಜುರಿಜಿಕ್ಷನ್ ಅನ್ನ ಹೊಂದಿದೆ. ಅಂದ್ರೆ ಸಬ್ ಆರ್ಡಿನೇಟ್ ಕೋರ್ಟ್ಸ್ಗಳು ಯಾವುದೇ ಮ್ಯಾಟರ್ಸ್ ನಲ್ಲಿ ಡೈರೆಕ್ಷನ್ಸ್ ಗಳನ್ನ, ಜಜ್ಮೆಂಟ್ಸ್ ಗಳನ್ನ, ಡಿಕ್ರೀಸ್ ಗಳನ್ನ, ಆರ್ಡರ್ ಗಳನ್ನ ಕೊಟ್ಟಿದ್ರೆ ಅವುಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಸೋಯೋಮೋಟೋ ಅಥವಾ ಪಾರ್ಟೀಸ್ಗಳು ಅಪ್ಲಿಕೇಶನ್ ಹಾಕಿದ್ರೆ, ಅಪೀಲ್ಗೆ ಮೊರೆ ಹೋಗಿದ್ರೆ ಅವುಗಳನ್ನ ಟ್ರಯಲ್ ನಡೆಸುವಂತಹ ಒಂದು ಪವರ್ ಅನ್ನ ಈ ಹೈಕೋರ್ಟ್ ಒಳಗೊಂಡಿದೆ. ನೆಕ್ಸ್ಟ್ ಆರ್ಟಿಕಲ್ 227ನ ಪ್ರಕಾರ ಹೈಕೋರ್ಟ್ ಕೆಲವು ಸೂಪರ್ವೈಸರಿ ಪವರ್ಸ್ಗಳನ್ನು ಕೂಡ ಒಳಗೊಂಡಿದೆ. ತನ್ನ ಅಧೀನದಲ್ಲಿ ಬರುವಂತಹ ಸಬ್ಆರ್ಡಿನೇಟ್ಸ್ ಕೋರ್ಟ್ಸ್ಗಳ ಮೇಲೆ ಇದು ಸೂಪರ್ವೈಸರಿ ಪವರ್ಸ್ ಅನ್ನ ಎಕ್ಸರ್ಸೈಸ್ ಮಾಡುತ್ತೆ. ಈ ಪವರ್ಸ್ಗಳನ್ನು ಬಳಸಿಕೊಂಡು ತನ್ನ ಅಧೀನದಲ್ಲಿ ಬರುವಂತಹ ಸಬ್ ಆರ್ಡಿನೇಟ್ ಕೋರ್ಟ್ಸ್ಗಳಾಗಿರ್ಬೋದು ಅಥವಾ ಟ್ರಿಬ್ಯುನಲ್ಸ್ಗಳಾಗಿರ್ಬೋದು, ಸೊ ಆ ಒಂದು ಕೋರ್ಟ್ಗಳಲ್ಲಿ ನಡೆಯುವಂತಹ ಮ್ಯಾಟರ್ಸ್ಗಳ ಮೇಲೆ ಕಾಲ್ ಮಾಡುವಂತಹ ಪವರ್ ಅನ್ನ ಮತ್ತು ಆ ಕೋರ್ಟ್ಗಳಲ್ಲಿ ನಡೆಯುವಂತಹ ಪ್ರೊಸೀಡಿಂಗ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ಗಳಾಗಿರ್ಬೋದು ಅವುಗಳನ್ನು ರೆಗ್ಯುಲೇಟ್ ಮಾಡುವ ಸಲುವಾಗಿ ಕೆಲವೊಂದು ಜನರಲ್ ರೂಲ್ಸ್ಗಳನ್ನ ಫ್ರೇಮ್ ಮಾಡುವುದು ಮತ್ತು ಪ್ರಿಸ್ಕ್ರೈಬ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಆ ಸಬ್ ಆರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಬಗ್ಗೆ ಆಗಿರ್ಬೋದು, ಎಂಟ್ರೀಸ್ಗಳ ಬಗ್ಗೆ ಆಗಿರ್ಬೋದು, ಅಕೌಂಟ್ಗಳ ಬಗ್ಗೆ ಸೂಪರ್ವೈಸ್ ಮಾಡುತ್ತೆ. ಈ ತರ ಕೆಲವೊಂದು ಹೈಕೋರ್ಟ್ ಸೂಪರ್ವೈಸರಿ ಪವರ್ಸ್ ಗಳನ್ನ ಹೊಂದಿದೆ. ನೆಕ್ಸ್ಟ್ ಆರ್ಟಿಕಲ್ 228ನ ಪ್ರಕಾರ ಜುರಿಜಿಕ್ಷನ್ ಒಳಗಡೆ ಬರುವಂತಹ ಸಬ್ ಆರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಇರುವಂತಹ ಕೆಲವೊಂದು ಕೇಸ್ಗಳನ್ನ ತಾನು ವಿತ್ಡ್ರಾ ಮಾಡಿಕೊಂಡು ತಾನು ಡಿಸ್ಪೋಸ್ಗಳನ್ನ ಕೊಡಬಹುದು ಅಥವಾ ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಆ ಕೇಸ್ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು. ಈ ಟ್ರಾನ್ಸ್ಫರ್ ಪವರ್ಗಳನ್ನ ಕೂಡ ಹೈಕೋರ್ಟ್ ಹೊಂದಿದೆ. ನೆಕ್ಸ್ಟ್ ಆರ್ಟಿಕಲ್ 229ನ ಪ್ರಕಾರ ಹೈಕೋರ್ಟ್ ತನ್ನ ಕೋರ್ಟ್ನಲ್ಲಿ ಹಾಗೂ ಸಬ್ ಆರ್ಡಿನೇಟ್ ಕೋರ್ಟ್ಸ್ಗಳಲ್ಲಿ ಜುಡಿಷಿಯಲ್ ಆಫೀಸರ್ಸ್ಗಳನ್ನ, ಸರ್ವೆಂಟ್ಸ್ಗಳನ್ನ, ಕ್ಲರ್ಕ್ಸ್ಗಳನ್ನ, ಇನ್ನಿತರ ಯಾವುದೇ ಸರ್ಕಾರದ ಅಪಾಯಿಂಟ್ಮೆಂಟ್ಗಳನ್ನ ಹೈಕೋರ್ಟ್ ನೋಡಿಕೊಳ್ಳುತ್ತೆ ಮತ್ತು ತನ್ನ ಅಧೀನದಲ್ಲಿ ಬರುವಂತಹ ಎಲ್ಲ ಆಫೀಸರ್ಸ್ಗಳಿಗೆ, ಇನ್ನಿತರ ಸ್ಟಾಫ್ಗಳಿಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗಳನ್ನ, ಸ್ಯಾಲರೀಸ್ಗಳನ್ನ, ಅಲೋವೆನ್ಸಸ್ಗಳನ್ನ, ಪೆನ್ಷನ್ಸ್ಗಳನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ನ ಮುಖಾಂತರ ಇವುಗಳನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್ 215ನ ಪ್ರಕಾರ ಪ್ರತಿಯೊಂದು ಹೈಕೋರ್ಟ್ ಕೋರ್ಟ್ಗೆ ಅವಮಾನ ಮಾಡಿದ್ರೆ ಅಥವಾ ಕಾಂಟೆಂಪ್ಟ್ ಮಾಡಿದ್ರೆ ಅವರ ವಿರುದ್ಧ ಪನಿಷ್ಮೆಂಟ್ ಕೊಡುವಂತಹ ಪವರ್ ಅನ್ನ ಪ್ರತಿಯೊಂದು ಹೈಕೋರ್ಟ್ ಹೊಂದಿದೆ. ನೆಕ್ಸ್ಟ್ ಸಿವಿಲ್ ಪ್ರೊಸೀಜರ್ ಕೋಡ್ನ ಆಧಾರದಲ್ಲಿ ಸಿವಿಲ್ ಮ್ಯಾಟರ್ಸ್ಗಳನ್ನ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳ ಆಧಾರದಲ್ಲಿ ಕ್ರಿಮಿನಲ್ ಮ್ಯಾಟರ್ಸ್ಗಳನ್ನ ಹೈಕೋರ್ಟ್ಗೆ ಮಾಡಿದಂತಹ ಅಪೀಲ್ಸ್ಗಳನ್ನ ಹೈಕೋರ್ಟ್ ಹಿಯರಿಂಗ್ ಮಾಡುತ್ತೆ ಮತ್ತು ಟ್ರಯಲ್ ನಡೆಸುತ್ತೆ. ನೆಕ್ಸ್ಟ್ ಆರ್ಟಿಕಲ್ 134ನ ಪ್ರಕಾರ ಆ ಹೈಕೋರ್ಟ್ ತಾನು ಪಾಸ್ ಮಾಡಿರುವಂತಹ ಜಜ್ಮೆಂಟ್ಸ್ಗಳಾಗಿರ್ಬೋದು, ಡಿಕ್ರೀಸ್ಗಳಾಗಿರ್ಬೋದು, ಫೈನಲ್ ಆರ್ಡರ್ ಆಗಿರ್ಬೋದು ಅಥವಾ ಸೆಂಟೆನ್ಸ್ ಆಗಿರ್ಬೋದು ಅವುಗಳ ವಿರುದ್ಧ ಯಾರಾದರೂ ಸುಪ್ರೀಂ ಕೋರ್ಟ್ಗೆ ಅಪೀಲ್ಸ್ ಹೋಗ್ತಾರೆ ಅಂದಾಗ ಅವರಿಗೆ ಅಪೀಲ್ಸ್ಗೆ ಹೋಗುವಂಥ ಸರ್ಟಿಫಿಕೇಟ್ ಅನ್ನ ಕೊಡುವಂಥ ಕೆಲಸ ಕೂಡ ಮಾಡುತ್ತೆ. ಸರ್ಟಿಫಿಕೇಟ್ ಕೊಡೋದಕ್ಕಿಂತ ಮುಂಚೆ ಆ ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಲು ಫಿಟ್ ಇವೆ ಇಲ್ಲ ಅಂತೇಳಿ ಕನ್ಸಿಡರ್ ಮಾಡುತ್ತೆ, ನೋಡುತ್ತೆ, ಅಂದ್ರೆ ಇನ್ಸ್ಪೆಕ್ಟ್ ಮಾಡುತ್ತೆ. ಯಾವುದಾದ್ರೂ ಪಾರ್ಟೀಸ್ಗಳು ಅಪೀಲ್ಗೆ ಹೋಗ್ತೀವಿ ಅಂತ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಯಾರು ಅಗ್ರೀಡ್ ಪರ್ಸನ್ ಗಳಿದ್ದಾರೆ ಅವುಗಳ ಪರವಾಗಿ ಸರ್ಟಿಫಿಕೇಟ್ ಅನ್ನ ಕೊಡುವಂಥದ್ದು. ಈ ಎಲ್ಲ ಒಂದು ಪವರ್ಸ್ ಗಳನ್ನ ಹೈಕೋರ್ಟ್ ಎಕ್ಸರ್ಸೈಸ್ ಮಾಡುತ್ತೆ. ಸ್ನೇಹಿತರೆ, ಇದು ನಮ್ಮ ಹೈಕೋರ್ಟ್ನ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ನಾವು ನೆಕ್ಸ್ಟ್ ಒಂದು ವಿಡಿಯೋಸ್ಗಳಲ್ಲಿ ಒಂದೊಂದು ಟಾಪಿಕ್ ಮೇಲೆ ಸ್ವಲ್ಪ ಡೀಪ್ ಆಗಿ ಅವುಗಳನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.